ನೋಡಿ, ದೇವರು ಈ ದೇಹ ಕೊಟ್ಟು ಭೂಲೋಕಕ್ಕೆ ಕಳಿಸಿದ್ದಾನೆ. ಈ ದೇಹ ದೇವ್ರು ಹೇಳ್ತಾನೆ, ನಿನ್ನ ಕಾಣದ ಲೋಕಕ್ಕೆ ಕಳಿಸ್ತಾ ಇದ್ದೇನೆ, ನೀನು ಮರಳಿ ನನ್ನ ಹತ್ರ ಬರ್ಲಿಕ್ಕೆ ನಿಂಗೊಂದು ರಥ ಕೊಡ್ತೇನೆ ಅಂತ ಈ ರಥ ಕೊಟ್ಟಿದ್ದಾನೆ. ದೇವರು ಕೊಟ್ಟ ದೇಹ ದೇವರ ಬಳಿಗೆ ಕರ್ಕೊಂಡು ಹೋಗುವ ರಥ. ಅದಕ್ಕೆ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣ ಅಲ್ಲ ರೀ. ಯೋಚನೆ ಮಾಡಿ ನೋಡಿ, ದೇವರು ಕಡಿಮೆ ಐಟಮ್ನೆಲ್ಲ ಹೊರಗಿಟ್ಟಿದ್ದಾನೆ. ಕಣ್ಣು ತುಂಬಾ ಕಡಿಮೆ ಬೆಲೆ, ಎಲ್ಲ ಕಡಿಮೆ, ತುಂಬಾ ವ್ಯಾಲ್ಯೂಬಲ್ ಎಲ್ಲ ಒಳಗಿಟ್ಟು ಲಾಕ್ ಮಾಡ್ಬಿಟ್ಟಿದ್ದಾನೆ ಅಲ್ವಾ. ನಮ್ಮಲ್ಲಿ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಹೊರಗಿಟ್ಟಿರ್ತೀವಿ, ಬೆಳ್ಳಿ ಬಂಗಾರ ಎಲ್ಲ ಒಳಗಿಟ್ಟು ಲಾಕ್ ಮಾಡ್ತೀವಲ್ಲ, ಹಾಗೆ ಕಿಡ್ನಿ, ಹಾರ್ಟು, ಬ್ಲಡ್ ಇವೆಲ್ಲ ಒಳಗಿಟ್ಟು ಲಾಕ್ ಮಾಡಿದ್ದಾರೆ. ಎಂಥ ವ್ಯಾಲ್ಯೂಬಲ್ ರೀ. ಒಂದ್ಸತಿ ದೇವ್ರು ಕೊಟ್ಟದ್ದು ಕಳ್ಕೊಂಡ್ರೆ ಮತ್ತೆ ವಾಪಸ್ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಎಷ್ಟೋ ಜನ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಈಗ ಹಾರ್ಟ್ ಹೋದ್ರೆ ಹಾರ್ಟ್ ಹಾಕ್ತಾರೆ, ಆದ್ರೆ ಕೈ ನಿಮ್ಗೆ ಯಾರು ಗ್ಯಾರಂಟಿ ಕೊಡ್ತಾರಾ? ಹೇಳಕ್ ಸಾಧ್ಯ. ದೇವ್ರು ಕೊಟ್ಟದ್ದಿರುವಾಗ ಇಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ನಾವೇ ಮಾಡಿಸ್ಕೊಂಡದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಅದು ಕೊಡೋ ಡಾಕ್ಟ್ರೇ ಹೇಳ್ತಾರೆ, ಮೊದಲೇ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ, ಇದ್ರು ಅಂದ್ರು ಹೋದ್ರು ಒಂದು, ನಮ್ದಂತೂ ಸಂಬಂಧ ಇಲ್ಲ ಅಂತ ಸೈನ್ ಮಾಡಿಸ್ಕೊಳ್ಳೋದೇ ಅದಕ್ಕೆ ಅಲ್ವಾ. ನಮ್ದೇನ್ ಸಂಬಂಧ ಇಲ್ಲ, ನಿಮ್ ಹಣೆ ಬರ ಇದ್ರೆ ದೇವ್ರ ಇಚ್ಛೆ ಇದ್ರೆ ಬದುಕ್ತೀರಿ, ಇಲ್ದೇ ಇದ್ರ ಬಿಲ್ ಅಂತೂ ಪೇ ಮಾಡ್ಬಿಡಿ, ಮೊದಲೇ ಕಟ್ಸ್ಕೊಂಡ್ಬಿಡ್ತಾರೆ ಇಂದ್ರ ನಮಗೂ ಅಲ್ವಾ. ಏನೇ ಇರ್ಲಿ, ಒಟ್ಟು ದೇವರು ಕೊಟ್ಟದ್ದು ಇಷ್ಟು ಇದೆ. ದೇವರು ಕೊಟ್ಟ ಈ ರಥ ಇದನ್ನು ಉಪಯೋಗಿಸ್ಕೊಂಡು ನಮ್ದು ಲಾಂಗ್ ಜರ್ನಿ ಇದೆ, ದೇವರ ಕಡೆ ಹೋಗ್ಲಿಕ್ಕಿದೆ. ಅದಕ್ಕೆ ದೇವರು ನಮ್ಗೇನು ಒಂಟಿ ಕಳಿಸ್ಲಿಲ್ಲ, ಜೀವನ ಒಂಟಿ ಕಳಿಸ್ಲಿಲ್ಲ, ರಥ ಕೊಟ್ಟು ಕಳಿಸಿದ್ದಾನೆ. ರಥ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನನ್ನ ಹತ್ರ ಬಾ ಅಂತ. ಇದಕ್ಕೆ ಎಷ್ಟಿದೆ ಅಂದ್ರೆ 10 ಇಂದ್ರಿಯಗಳೇ ಕುದುರೆಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಇದ್ ನೋಡಿ, ಅವನು 10 ದಿಕ್ಕಲ್ಲಿ ಹೋಗ್ತಿತ್ತಲ್ಲ, ನಮ್ದು ಹಾಗೆ. ಕಣ್ಣು ಇದೊಂದು ಇಂದ್ರಿಯ, ಇದೀ ಕಡೆ ಹೋಗ್ತಾ ಇದೆ. ಕಿವಿ ಇದೊಂದು ಇಂದ್ರಿಯ, ಇದೀ ಕಡೆ ಅಲ್ವಾ. ನಾಲ್ಗೆ ಕಳ್ಳ ಅಂದ್ರೆ ನಂಬರ್ 1. ನಾಲ್ಗೆ ಅಷ್ಟು ಕಳ್ಳ ಜಗತ್ತಲ್ಲಿಲ್ಲ. ಯಾಕೆ ಗೊತ್ತಾ? ಎಲ್ಲಾ ಇಂದ್ರಿಯಗಳು ಸೌದೋಗ್ಬಿಡುತ್ತಂತ. ಯೂಸ್ ಮಾಡಿ 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 ಸೌದೋಗ್ಬಿಡುತ್ತೆ. ಕಣ್ಣು ನೋಡಿ ನೋಡಿ ಕನಕ ಬಂದ್ಬಿಡುತ್ತೆ ಅಲ್ವಾ. ಕಾಲ್ ಸೌದು ಹೋಗ್ಬಿಡುತ್ತೆ. ಆದ್ರೆ ತಿಂದು ತಿಂದು ನಾಲ್ಗೆ ಸವಿತು ಕೇಳಿದಿರ ಎಲ್ಲರೂ? ಇಲ್ಲೇ ಇಲ್ಲ ರೀ. ಇವಕ್ಕೆಲ್ಲ ಮುದಿತನ ಬಂದಾಗ ಎಂಗೇಜು ಯಾವ್ದಿಗೆ? ನಾಲ್ಗೆಗೆ. ಡಾಕ್ಟರ್ ಹೇಳ್ತಾನೆ ತಿಂದ್ರೆ ಸಾಹಿತ್ಯ ಅಂತ. ಸತ್ರು ಪರವಾಗಿಲ್ಲ, ತಿಂತೀನಿ ಅಂತ ನಾಲ್ಗೆ ದುರ್ಬುದ್ಧಿ ಅಲ್ವಾ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷದಿ. ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ. ಲಾಸ್ಟ್ ಹೇಳಿದ್ರು ದಾಸರಾಯರು, ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ. ಅದಕ್ಕೆ ಡಾಕ್ಟ್ರು ಹುಷಾರಿಲ್ಲ ಅಂದ್ರೆ ಕಣ್ಣು ನೋಡಲ್ಲ, ಕಿವಿ ನೋಡಲ್ಲ, ನಾಲ್ಗೆ ತೆಗೀತಾರೆ. ಯಾಕೆಂದ್ರೆ ಹುಷಾರಿಲ್ಲದೆ ಇರೋ ಕಾರಣ ಏನ್ ಹೇಳಿ? ನಾಲ್ಗೆದೆ ಮಹಿಮೆ ಅಲ್ವಾ. ನಾಲ್ಗೆ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ನಾಲ್ಗೆ ಚೆನ್ನಾಗಿ ಇಟ್ಕೋಬೇಕಂದ್ರೆ ನಾಲ್ಗೆಯಲ್ಲಿ ದೇವರ ನೈವೇದ್ಯ ಮಾತ್ರ ಬೀಳ್ಬೇಕು. ನಾಲ್ಗೆ ಕೇಳಿದ್ದೆಲ್ಲ ನಾಲ್ಗೆ ಕೊಡಬಾರ್ದು. ನಾಲ್ಗೆ ಕೇಳ್ದ ಹಾಗೆ ನೀವಿರಬಾರ್ದು. ನೀವ್ ಹೇಳಿದಾಗ ನಾಲ್ಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಅದು ಎಂಗೇಜ್ ಅಲ್ಲಿ ಮಾಡ್ಬೇಕು, ಓಲ್ಡ್ ಏಜ್ ಅಲ್ಲಿ ಮಾಡಕ್ ಆಗಲ್ಲ. ಎಂಗೇಜ್ ಅಲ್ಲಿ ನೀವ್ ಹೇಳಿದ ಹಾಗೆ ಹೇಳುತ್ತೆ ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಬೇಕು. ಸದಾ ದೇವರ ಚಿಂತನೆ ಬರಬೇಕಂದ್ರೆ ನಾಲಿಗೆಗೆ ಯಾವಾಗ್ಲೂ ದೇವರ ನೈವೇದ್ಯವನ್ನ ಹಾಕ್ಬೇಕು. ದಾಸರಂತಾರ ನೋಡಿ, ಹೃದಯದಿ ರೂಪವು, ವದನದಿ ನಾಮವು, ಉದರದಿ ನೈವೇದ್ಯವು, ಶಿರದಿ ಹರಿ ನಿರ್ಮಾಲ್ಯವ ಧರಿಸುತ್ತ ಕೋವಿದರ ಮನೆಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಅವರ ಸಾಹಿತ್ಯ ನೋಡಿ. ಒಂದಕ್ಕೊಂದು ಲಿಂಕ್ ನೋಡಿ. ನಿಮ್ ಬಾಯಲ್ಲಿ ದೇವರ ನಾಮ ಬರ್ಬೇಕಾದ್ರೆ ಉದರದಲ್ಲಿ ನೈವೇದ್ಯ ಇರಬೇಕು. ತಾತ್ಪರ್ಯ ಏನ್ ಗೊತ್ತಾ? ಎಂಥದ್ದು ಇನ್ಪುಟ್ ಅಂಥದ್ದೇ ಔಟ್ಪುಟ್. ನೀವು ಒಳಗೆ ಏನ್ ಹಾಕೊಳ್ತೀರಿ ಅದು ಹೊರಗೆ ಬರುತ್ತೆ. ತುಂಬಾ ಲೂಸ್ ಟಾಕ್ಸ್ ಮಾತಾಡ್ತಿದ್ರೆ ಏನಂತ ಗೊತ್ತಾ? ಅವನಿಗೆ ತಿಂದು ಹೆಚ್ಚಾಗಿದೆ ಅಂತ. ತಿಂದು ಹೆಚ್ಚಲ್ಲ, ಹೆಚ್ಚಾದದ್ದನ್ನ ತಿಂದಿದ್ದಾನೆ. ಅವನಿಗೆ ಅಲ್ಲದ್ದನ್ನ ತಿಂದಿದ್ದಾನೆ, ಒಲ್ಲದ್ದನ್ನ, ದೇವರಿಗೆ ಅಲ್ಲದ್ದನ್ನ ತಿಂದಿದ್ದಾನೆ. ನೀವು ದೇವರ ನೈವೇದ್ಯ ಹೊಟ್ಟೆ ಒಳಗಿತ್ತು, ತಿನ್ನುವಾಗ ಇದು ದೇವರದು. ಯಾವಾಗ್ಲೂ ತಿನ್ನುವಾಗ ಕೈಯಲ್ಲಿ ಅನ್ನ ಹಿಡ್ಕೊಂಡು ನೋಡ್ಬೇಕಂತ, ಇದು ಯಾರ ಮನೆ ಅನ್ನ, ಇದರ ಸಂಪಾದನೆ ಹೇಗೆ, ಇದರಲ್ಲಿ ಪ್ರಾಮಾಣಿಕತೆ ಇದೆಯಾ, ಇದು ಯಾರ್ದಾರ ಕಣ್ಣೀರಿಂದ ಬೆಂದ ಅಕ್ಕಿಯ ಅಥವಾ ನಮ್ಮ ಶ್ರಮದಿಂದ ಬೆಂದ ಅಕ್ಕಿಯ, ಇದು ಪ್ರಾಮಾಣಿಕತೆ ಅನ್ನದಲ್ಲಿ ಬಹಳ ಮುಖ್ಯ. ನಿಂಗೆ ದೇವರ ದಯ ಆಗ್ಬೇಕಾ? 2 ಕೆಲಸ ಮಾಡೋದು. ಒಂದು, ಹಾಳು ಹರಟೆಗೆ ಹೋಗ ಬ್ಯಾಡ. ಹಾಳು ಹರಟೆಗೆ ಹೋಗ ಬ್ಯಾಡ. 2ನೇದು, ಕಂಡ ಕೂಳುಗಳ ತಿಂದು ಒಡಲೊರೆಯ ಬ್ಯಾಡ. ಭಗವಂತನ ಅನುಗ್ರಹ ಆಗ್ತಾರೆ. 2 ಕಾರ್ಯಕ್ರಮ. ಒಂದು, ಲೂಸ್ ಟಾಕ್ಸ್ ಮಾತಾಡ್ಬೇಡಿ. ಒಂದು, ಸಿಕ್ಕಿದ್ದು ಬಾಯಿಗೆ ಹಾಕೋಬೇಡಿ. ಸುಮ್ನೆ ಕೆಲವ್ರು ಏನಂದ್ರೆ ಕಾರ್ಪೊರೇಷನ್ ತಿಪ್ಪೆ ಇದ್ದಾಗೆ ಯಾವಾಗ ಹಾಕಿದ್ರು ಕಸ ಹಚ್ಕೊಳತ್ತದ, ಬೇಡ ಅನ್ನತ್ತ. ಈಗಿಲ್ಲ ರೀ, ಅವಾಗೆಲ್ಲ ಟೈಮ್ಗೆ ಬರೋದು. ಹಿಂದೆಲ್ಲ ಒಂದ್ ಕಾರ್ನಲ್ಲಿ ಒಂದು ತಿಪ್ಪೆ ಇಡೋದು, ಯಾವಾಗ ಬೇಕಾದ್ರೂ ಹಾಕ್ಬೋದು. ಇದು ಬಾಯು ಹಾಗೆ, ಯಾವಾಗ ಹಾಕಿದ್ರು ಹಾಕ್ಸ್ಕೋಬಾರ್ದು. ಇದು ಕೇಳ್ಬೇಕು. 12 ಒಂದು ಅಷ್ಟೇ ನಿಂದು ಊಟ, ಆಮೇಲೆ ನಿಂದೇನಿಲ್ಲ.
ನಾವೇನ್ ಮಾಡಿದೀವಿ, ಬಾಯಿನ ಎರಡಕ್ಕೆ ಮೀಸಲು ಮಾಡ್ಕೊಂಡ್ಬಿಟ್ಟಿದೀವಿ. ಒಂದ್ ತಿನ್ನೋದು, ಇನ್ನೊಂದು ಅನ್ನೋದು. ತಿನ್ನೋದು ಅನ್ನೋದು ಎರಡಕ್ಕೆ ಮೀಸಲು ಮಾಡ್ಕೊಂಡ್ರೆ ದೇವ್ರ ದಯ ಆಗೋಲ್ಲ. ಬಾಯಲ್ಲಿ ಒಳ್ಳೆ ನಾಮ ಬರ್ಬೇಕಂದ್ರೆ ಮೇಲೆ ಕೆಳಗೆ ಎರಡು ತುಂಬಾ ಟೈಟ್ ಇರ್ಬೇಕು. ಮೇಲೆ ದೇವರ ನಿರ್ಮಲ್ಯ ಇರ್ಬೇಕು, ಒಳಗೆ ದೇವರ ಪ್ರಸಾದ ಇರ್ಬೇಕು. ತದಲಂಬಹು ಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶ ಪದೇ. ಜಗದ್ಗುರು ಮಧ್ವಾಚಾರ್ಯ ಹೇಳ್ತಾರೆ, ಕಣ್ಣು ಎಲ್ಲಾರು ಹೋಗ್ಲಿ, ಬಾಯಿ ಎಲ್ಲಾರು ಹೋಗ್ಲಿ, ಕಿವಿ ಎಲ್ಲಾರು ಹೋಗ್ಲಿ, ಮನಸ್ಸು ದೇವರ ಪಾದಾರವಿಂದದಲ್ಲಿರ್ಲಿ. ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ, ಪುಣ್ಯ ಕರ್ಮ ಎನಿಸುವವು ಸಂದೇಹ ವಿನಿತಿಲ್ಲ ಅಲ್ವಾ. ರಿಮೋಟ್ ನಿಮ್ ಕೈಯಲ್ಲಿದ್ರೆ ಕಾರ್ ಎಲ್ಲಾರು ಹೋಗ್ಲಿ, ಹತ್ರ ಕರ್ಸ್ಕೋಬಹುದು. ರಿಮೋಟ್ ಯಾವುದು? ಮನಸ್ಸು. ಅದು ಎಲ್ಲಿ ಕಟ್ಟಬೇಕು? ಭಗವಂತನ ಪಾದದಲ್ಲಿ ಕಟ್ಟಿ. ಅಂದ್ರೆ ದೇವರ ನೆನಪನ್ನ ತಂದು ಕೊಡುವ ಕರ್ಮ ಸಾಧನ, ದೇವರನ್ನು ಮರೆಸುವ ಕರ್ಮ ಅದು ಸಾಧನ ಅಲ್ಲ. ಏನಾದ್ರೂ ಮಾಡಿ ದೇವರ ನೆನಪು ಬರ್ಬೇಕು, ದೇವರ ನೆನಪು ಬರ್ಬೇಕು.